friends, Namaskara. Welcome to my YouTube channel, Mr. Indian KPR. Learn English easy through Kannada. I will teach you how to introduce yourself within 1 minute. ಅದು ನಿಮಗೆ ಹೇಳ್ಕೊಡಲು ಹೋಗ್ತಾ ಇದ್ದೇನೆ. ಬರೀ 7 ಪವರ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಯಾವ ರೀತಿಯಾಗಿ ನಿಮ್ಮ ಇಂಟ್ರೊಡಕ್ಷನ್ ನಾವು ಕೊಡ್ಬೇಕಂತ ಹೇಳಿ ಬರೀ 7 ಪವರ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ನಮ್ಮ ಇಂಟ್ರೊಡಕ್ಷನ್ ಕೊಡ್ಬೋದು. ಇಂಟ್ರೊಡಕ್ಷನ್ ನಲ್ಲಿ ಹಲವಾರು ಪ್ರಕಾರಗಳಿವೆ. ಯಾವ ರೀತಿಯಾಗಿ ಆಫೀಸ್ನಲ್ಲಿ ಹೋದ್ರೆ ಇಂಟರ್ವ್ಯೂ ಕೊಡ್ಬೇಕು, ಯಾವ ರೀತಿಯಾಗಿ ಬಾಸ್ ಹತ್ರ ಹೇಳಬೇಕು, ಕಾಲೇಜ್ನಲ್ಲಿ ಸ್ಕೂಲಲ್ಲಿ ಇದೇ ರೀತಿ ಹಲವಾರು ಇಂಟ್ರೊಡಕ್ಷನ್ಗಳಿವೆ. ಆದರೆ ನಾನು ನಿಮ್ಗೆ ಹೇಳ್ತಿರೋದು ಈಸಿಯೆಸ್ಟ್ ಮೆಥಡು. ಅದು ಎಲ್ಲಿ ಬೇಕಾದ್ರೂ ನೀವು ಇಂಟ್ರೊಡಕ್ಷನ್ ಕೊಡ್ಬೋದು. ಯಾರೋ ಹೊಸಬರಾಗಿ ಸಿಕ್ಕಿರುವಾಗ ಅವರೆಲ್ಲರೂ ಕೂಡ ಯಾವ ರೀತಿ ಹೇಳಬೇಕಾಗಿ ಬರೀ 7 ಪವರ್ ಪಾಯಿಂಟ್ಸ್ ಯೂಸ್ ಮಾಡ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಡೋಂಟ್ ಬಿ ಡಿಲೇ, ಲೆಟ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ನಾನು ಹೇಳಿದ ಪ್ರಕಾರ 7 ಪಾಯಿಂಟ್ಸ್ಗಳಿವೆ. ಮೊದಲನೇದಾಗಿ ನೀವು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಇರಬೇಕು ನೇಮ್ ಬರಬೇಕು. ನೇಮ್ ಅಂತ ಎಲ್ಲರಿಗೂ ಗೊತ್ತು, ಹೆಸರು. ನಿಮ್ಮ ಹೆಸರು ಏನಿದೆ ಅದು ಹೇಳಬೇಕು. ಸೆಕೆಂಡ್ ಬಂದ್ಬಿಟ್ಟು ಫ್ರಮ್. ಫ್ರಮ್ ಅಂದ್ರೆ ನೀವು ಎಲ್ಲಿಂದ, ಅಂದ್ರೆ ಯಾವ ಪ್ಲೇಸ್ ಇಂದ ನೀವು ಬಿಲಾಂಗ್ ಮಾಡ್ತೀರಾ, ನಿಮ್ಮ ಊರು ಯಾವುದು, ಯಾವ ಪ್ಲೇಸ್ ಇಂದ ನೀವು ಬರ್ತಾ ಇದ್ದೀರಿ, ಆ ರೀತಿಯಾಗಿ ಶೋ ಮಾಡುತ್ತೆ ಎಲ್ಲಿಂದ ಅಂತ ಫ್ರಮ್ ಅಂತ ತಿಳ್ಕೋಬೇಕು. ಮೂರನೇ ಪಾಯಿಂಟ್ಸ್ ಬಂದ್ಬಿಟ್ಟು ಕ್ವಾಲಿಫಿಕೇಶನ್. ಕ್ವಾಲಿಫಿಕೇಶನ್ ಅಂದ್ರೆ ಪ್ರೆಸೆಂಟ್ ಆಗಿ ನೀವು ಮಾಡ್ತಾ ಇರ್ತದಲ್ಲ, ನೀವು ಏನ್ ಮುಗಿಸಿದ್ದೀರಾ, ಅಂದ್ರೆ ನೀವು 10th ಮುಗಿಸಿದ್ರಾ, ಐ ಹ್ಯಾವ್ ಡನ್ 10th, ಅಥವಾ ನೀವು PUC ಮುಗಿಸಿದ್ರಾ, ಅಥವಾ ಯಾವುದೇ ರೀತಿಯ ಕೋರ್ಸ್ ಮುಗಿಸಿದ್ರಾ, ಡಿಪ್ಲೊಮಾದಲ್ಲಿ ಕೋರ್ಸ್ ಮುಗಿಸಿದ್ರಾ, ಆ ರೀತಿ ನೀವು ಶೋ ಮಾಡಬೇಕು. ಕಂಪ್ಲೀಟ್ ಆಗಿದೆ ಆಲ್ರೆಡಿ, ಅದನ್ನು ತೋರಿಸಬೇಕಂದ್ರೆ ನೀವು ಕ್ವಾಲಿಫಿಕೇಶನ್ ಹೇಳಬೇಕು. ಥರ್ಡ್ ಪಾಯಿಂಟ್. 4 ಪಾಯಿಂಟ್ಸ್ ಬಂದ್ಬಿಟ್ಟು ವಾಟ್ ಆರ್ ಯು, ನೀವು ಏನ್ ಮುಗಿಸಿದ್ದೀರಾ, ಈಗ ನೀವು ಏನಿದ್ದೀರಾ, ಅಂದ್ರೆ ಐ ಆಮ್ ಎ ಸ್ಟೂಡೆಂಟ್, ನೀವು ಸ್ಟೂಡೆಂಟ್ ಇದ್ದೀರಾ, ಅಥವಾ ಮೆಡಿಕಲ್ ಫೀಲ್ಡ್ ಡಾಕ್ಟರ್ ಇದ್ದೀರಾ, ಅಥವಾ ಪೊಲೀಸ್ ಇದ್ದೀರಾ, ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದೀರಾ, ಪ್ರೆಸೆಂಟ್ ಆಗಿ ನೀವು ಯಾವ ಉದ್ಯೋಗದಲ್ಲಿ ಇದ್ದೀರಾ ಅಥವಾ ಯಾವ ರೀತಿಯ ಫೀಲ್ಡ್ ನಲ್ಲಿ ಇದ್ದೀರಾ ಅದನ್ನು ತೋರಿಸಬೇಕು. ಕ್ವಾಲಿಫಿಕೇಶನ್ 4 ಪಾಯಿಂಟ್ ವಾಟ್ ಆರ್ ಯು ನಲ್ಲಿ. ಅಲ್ಲಿ 5th ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರೆಂತ್. ಸ್ಟ್ರೆಂತ್ ಅಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ ಫ್ರೆಂಡ್ಸ್. ಸ್ಟ್ರೆಂತ್ ಅಂದ್ರೆ ಶಕ್ತಿ ಬಲ ಅಷ್ಟೇ ಅಲ್ಲ. ಸ್ಟ್ರೆಂತ್ ಅಂದ್ರೆ ನಿಮ್ಮ ಸ್ಕಿಲ್ಸ್ ಗಳು ತೋರಿಸ್ತವೆ. ನಿಮ್ಮ ಹತ್ರ ಯಾವ ರೀತಿ ಸ್ಕಿಲ್ಸ್ ಇದೆ, ಯಾವ್ದ್ರಲ್ಲಿ ನೈಪುಣರಾಗಿದ್ದೀರಾ, ಯಾವ್ದ್ರಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ. ಸ್ಟ್ರೆಂತ್ ಅಂದ್ರೆ ಫಾರ್ ಎಕ್ಸಾಂಪಲ್, ನಾನೊಬ್ಬ ಕೀ ಪ್ಲೇಯರ್ ಆಫ್ ಕ್ರಿಕೆಟ್. ಕ್ರಿಕೆಟ್ ನಲ್ಲಿ ಒಳ್ಳೆ ರೀತಿಯಾಗಿ ನಾನು ಕೀ ಪ್ಲೇಯರ್ ಇದ್ದೀನಿ, ಚಂದ ಕ್ರಿಕೆಟ್ ಆಡ್ತೀನಿ. ಐ ಮೀನ್ ಕೀ ಪ್ಲೇಯರ್ ಆಫ್ ವಾಲಿಬಾಲ್. ವಾಲಿಬಾಲ್ ನಲ್ಲಿ ನಾನು ಚಂದ ಇರ್ತೇನೆ, ಅಂದ್ರೆ ಬೆಸ್ಟ್ ಇರ್ಬೇಕು ಯಾವುದೇ ಕೆಲಸದಲ್ಲಿ. ಕುಕಿಂಗ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಸ್ಪೀಚಿಂಗ್ ಆಗಿರ್ಬೋದು, ಹಲವಾರು ರೀತಿಯ ಸ್ಕಿಲ್ಸ್ ಗಳು ಎಲ್ಲರ ಹತ್ರ ಇರ್ತವೆ. ಅದೇ ತೋರಿಸಬೇಕಾದ್ರೆ ನೀವು ಯೂಸ್ ಮಾಡಬೇಕು ಸ್ಟ್ರೆಂತ್. ನಿಮ್ಮ ಸ್ಟ್ರೆಂತ್ ಏನಿದೆ ಅಂದ್ರೆ 6 ಪಾಯಿಂಟ್ ಬಂದ್ಬಿಟ್ಟು ಹಾಬೀಸ್. ಹಾಬೀಸ್ ಅಂದ್ರೆ ನಿಮ್ಮ ಹವ್ಯಾಸಗಳು. ಹವ್ಯಾಸ ಏನು, ಪ್ರತಿದಿನ ನಿಮಗೆ ಏನೇನು ಇಂಟ್ರೆಸ್ಟ್ ಇರುತ್ತೆ ಮಾಡ್ಬೇಕಂದ್ರೆ, ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಗೇಮಿಂಗ್ ಆಡೋದು, ಅದು ಹಾಬೀಸ್. ಕೆಲವರಿಗೆ ಯೂಟ್ಯೂಬ್ ವಾಚಿಂಗ್ ಮಾಡೋದಿರುತ್ತೆ, ಕೆಲವರಿಗೆ ಬುಕ್ಸ್ ರೀಡಿಂಗ್ ಮಾಡೋದಿರುತ್ತೆ, ಕೆಲವರಿಗೆ ರೈಟಿಂಗ್ ಮಾಡೋದಿರುತ್ತೆ. ವಿವಿಧ ರೀತಿಯಾಗಿ ಎಲ್ಲರಲ್ಲಿ ಹಾಬೀಸ್ಗಳು ಇರ್ತವೆ. ಆ ಹಾಬೀಸ್ಗಳನ್ನು ನೀವು ಪ್ರೆಸೆಂಟ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡಬೇಕು ಹಾಬೀಸ್. ಇದು 6 ಪಾಯಿಂಟ್. ಈಗ 7th ಪಾಯಿಂಟ್ ಬಂದ್ಬಿಟ್ಟು ಗೋಲ್. ಗೋಲ್ ಅಂದ್ರೆ ಒಂದು ರೀತಿಯಾಗಿ ಏಮ್ ಅಂತ ಕೂಡ ಹೇಳ್ಬೋದು, ಗುರಿ. ನಿಮ್ಗೆ ಏನು ಗುರಿ ಇದೆಯಪ್ಪ, ವಾಟ್ ವಿಲ್ ಯು ಬಿಕಮ್, ವಾಟ್ ಯು ವಾಂಟ್ ಟು ಬಿಕಮ್, ಈ ರೀತಿಯಾಗಿ ನೀವು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಅವರು ಗೋಲ್ ಸೆಟಪ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಮೆಡಿಕಲ್ ಫೀಲ್ಡ್ ಇದ್ದೀನಿ, ನನ್ನ ಗೋಲ್ ಸೆಟಪ್ ಏನಿದೆ, ನಾನು ಮುಂದೆ ಹೋಗಿ ಡಾಕ್ಟರ್ ಆಗ್ಬೇಕಂತ. ಅದೇ ರೀತಿಯಾಗಿ ನಮ್ಮ ಫ್ರೆಂಡ್ಸ್ ಕೂಡ ಅವನು ITI ಫೀಲ್ಡ್ ನಲ್ಲಿ ಕಂಪ್ಲೀಟ್ ಆಗಿದ್ದೀನಿ, ಅವ್ನ ಗೋಲ್ ಸೆಟಪ್ ಏನು, ಅವನೊಬ್ಬ ಮ್ಯಾನೇಜರ್ ಆಗ್ಬೇಕಂತ. ಇದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಅವ್ರವರು ವಿವಿಧ ರೀತಿಯಾಗಿ ಗೋಲ್ಸ್ ಗಳನ್ನ ಸೆಟಪ್ ಮಾಡಿರ್ತಾರೆ. ಅದೇ ತೋರಿಸ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಬರೀ 7 ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ನೀವು ನಿಮ್ಮ ಇಂಟ್ರೊಡಕ್ಷನ್ ನ ಕೊಡಬೇಕು. ಯಾವ ರೀತಿ 7 ಪಾಯಿಂಟ್ಸ್ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಇದರ ಪ್ರಾಕ್ಟೀಸ್ ನೋಟ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ. ಅದೇ ರೀತಿಯಾಗಿ ಈ ನೋಟ್ಸ್ ಕೂಡ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಈ ರೀತಿ ಹೇಳಿದ್ದೀನಿ. ಮತ್ತೆ ಬರುವಂತ ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡ್ಬೇಕಂತ ಅದು ಸಹ ಹೇಳಿದ್ದೀನಿ. ನೀವು ಇನ್ನೂ ನನ್ನ ಪ್ರೀವಿಯಸ್ ಸೆಕ್ಷನ್ ವಿಡಿಯೋ ನೋಡಿಲ್ಲ, ಅದರಲ್ಲಿ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡ್ಬೇಕಂತ ನಾನು ಕೊಟ್ಟಿದ್ದೀನಿ. ಅದನ್ನ ಚೆಕ್ ಮಾಡ್ಕೊಳ್ಳಿ, ಅದನ್ನ ಸಪೋರ್ಟ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ಬರುವಂತ ಯಾವುದೇ ಇಂಗ್ಲಿಷ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪುತ್ತವೆ. ಆದರೆ ವಿಡಿಯೋಸ್ ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇದು ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಗೆಳೆಯರು ಎಲ್ಲರೂ ಸಪೋರ್ಟ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋ ನಮ್ಸ್ ಮೇಲೆ ಮಾಡ್ತಾ ಇದ್ದೀನಿ, ಎಲ್ಲರೂ ಅದನ್ನು ಸಹ ನೋಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ.